ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅದೆಲ್ಲನೂ ಈ ಡೈರಿಗೆ ಬರೀತಾ ಇದೆ. ಇದೇ ಫೈಲ್ ಇರಬೇಕು. ದುರ್ಗಾ, ದುರ್ಗಾ, ಏಜೆ ಇಲ್ಲೇ ಎಲ್ಲೋ ಇದ್ರು, ಇರೇ ನೋಡ್ತೀನಿ. ಸಿಕ್ಕ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಮೀಟ್ ಮಾಡೋಕ್ಕೆ. ಯಾಕೆ ಏಜೆ ಒಂಥರ ಇದ್ದೀರಲ್ಲ, ಏನಾಯ್ತು? ಏನಿಲ್ಲ, ಸ್ವಲ್ಪ ವರ್ಕ್ ಪ್ರೆಷರ್ ಅಷ್ಟೇ. ಮರಿಬೇಡ ಲೀಲಿಂದ. ಹಾಂ ಜಿ. ಅಯ್ಯೋ, ಈಚೆ ಬಂದೇ ಬಿಟ್ರಾ? ಅಯ್ಯೋ, ಅವರೇ ನನ್ನ ಇಲ್ಲಿ ನೋಡಿದ್ರೆ ನನ್ನ ಹೂತಾಕಿ ಈ ಗ್ಯಾರೇಜಲ್ಲಿ ಆಗ್ತಾ ಬಿದ್ರೆ ಸಿನಿಮಾದಲ್ಲಿ ದಿಗ್ಬಂಧನ ಮಾಡ್ತಾರಲ್ಲ ಆ ಥರ ಮಾಡ್ಬಿಡ್ತಾರೆ. ಆಮೇಲೆ ನನ್ನ ಆತ್ಮ ರಾ 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 ಅಂತ ಕುಣಿತಾ ಇರಬೇಕು. ಏಜೆ ಇಲ್ಲಿಗೆ ಬರಬಾರ್ದು, ಅಷ್ಟೆಲ್ಲ ನಾನು ಎಸ್ಕೇಪ್ ಆಗಬೇಕು. ಅಯ್ಯೋ, ಈ ಫೈಲ್ ಏನಾದರೂ ಬಚ್ಚಿಡ್ಬೇಕಲ್ಲ. ಯಾಕೆ ಈ ಥರ ಓಡ್ತಿದ್ಯಾ? ಅದು ಏಜೆ ಅದು
ಈಕೆ ನಿನ್ನ ಹತ್ರ ಹೇಗೆ ಬಂತು? ನಿನ್ನೆ ಕೇಳ್ತಾ ಇರೋದು, ಈ ಕೀ ನಿನ್ನ ಹತ್ರ ಹೇಗೆ ಬಂತು? ಏಜೆ ಅದು ಸ್ಟೋರ್ ರೂಮ್ ಕೀ ಕಳೆದು ಹೋಗಿತ್ತು, ಆ ಡೋರ್ ಓಪನ್ ಆಗ್ತಿರ್ಲಿಲ್ಲ, ಅದಕ್ಕೆ ಕೀ ಹುಡುಕ್ತಾ ಇದ್ದೆ. ಈ ಕೀ ಸಿಕ್ತು, ಆದರೆ ಈ ಕೀಯಿಂದನೂ ಆ ಡೋರ್ ಓಪನ್ ಆಗಲಿಲ್ಲ. ಏಜೆ ಈ ಕೀ ಯಾವುದು? ಅದೆಲ್ಲ ನಿನಗೆ ಬೇಡದೇ ಇರೋದು. ಇದೇ ಲಾಸ್ಟು. ಇನ್ನೊಂದ್ಸಲ ಈ ಕೀ ಮುಟ್ಟೋದಾಗಲಿ, ನನ್ನ ವಸ್ತುಗಳನ್ನ ಮುಟ್ಟೋದಾಗಲಿ ಮಾಡ್ಬೇಡ. ಇದೇ ಲಾಸ್ಟ್ ವಾರ್ನಿಂಗ್. ನನಗೆ ಗೊತ್ತಾಗ್ಲಿಲ್ಲ ಏಜೆ, ಆ ಡೋರ್ ಕೀ ಕಳೆದೋಗಿತ್ತಲ್ಲ, ಅದಕ್ಕೆ ಈ ಕೀ ಟ್ರೈ ಮಾಡೋಣ ಅಂತ ತೊಗೊಂಡು ಹೋದೆ. ಐ ಆಮ್ ವೆರಿ ಸಾರಿ. ಆ್ಯಕ್ಚುಲಿ ನಿನ್ನೆ ಹುಡ್ಕೊಂಡು ಬರ್ತಾ ಇದ್ದೆ ನಾನು. ರೇವತಿ ಮದುವೆ ತಯಾರಿ ಎಲ್ಲ ನಡೀತಾ ಇದೆ. ಮದುವೆ ಅಂದರೆ ಮೊದಲು ಒಡವೆ ಬಟ್ಟೆಗಳು ಇದೆಲ್ಲ ಬೇಕಾ, ಆ್ಯಂಡ್ ಹೆಣ್ಮಕ್ಳು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ನಿಮಗೆ ಯಾವ ಥರದ ಬಟ್ಟೆ ಬೇಕು, ಒಡವೆ ಬೇಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ. ಮದುವೆನೇ ಬೇಡ ಅಂತ ಹೇಳ್ತೀನಿ, ಅದರಲ್ಲಿ ಒಡವೆ ಬೇರೆ. ರಾತ್ರಿ ಆಗಿದೆ, ಮಲ್ಕೋ. ಓಕೆ ಏಜೆ, ಥ್ಯಾಂಕ್ಸ್. ಛಾಯಾ ಅವರೇ, ಹೇಳಿಲ್ಲ, ಸಾಕ್ಷಿ ಸಿಕ್ಬಿಡ್ತು. ಲೀಲಾ, ಕೊನೆಗೂ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ. ಇದೆಲ್ಲ ನಾನು ಮಾಡಿಲ್ಲ, ಮತ್ತೆ ನೀವ್ ಮಾಡಿರೋದು. ನಾನ್ ಮಾಡಿದ್ದ? ಏನ್ ಹೇಳ್ತಿದ್ದೀರಾ ಲೀಲಾ ಅವರೇ? ಹೌದು ಛಾಯಾ ಅವರೇ, ಸಾಕ್ಷಿ ಸಿಗುತ್ತೋ ಇಲ್ವೋ ಎಲ್ಲ ಮುಗ್ದೋಯ್ತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಮೋಟಿವೇಟ್ ಮಾಡಿದ್ದಕ್ಕೆ ನಾನಿವತ್ತು ಕಷ್ಟಪಟ್ಟು ಸಾಕ್ಷಿನ ಹುಡುಕಿದ್ದೀನಿ. ಹೌದಾ? ಲೀಲಾ ಅವರೇ, ಎಲ್ಲಿದೆ ಸಾಕ್ಷಿ? ಇಲ್ಲಿದೆ. ನೋಡಿ, ಈ ಸಾಕ್ಷಿನ ಹಿಡ್ಕೊಂಡು ನೀವೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಆದರೆ ಇದನ್ನ ಹಿಡ್ಕೊಂಡು ಇಡೀ ಜಗತ್ತಿಗೆ ಏಜೆ ಒಳ್ಳೆಯವರು ಅಂತ ನೀವು ಪ್ರೂವ್ ಮಾಡಬೇಕು. ಏಜೆ ಬಗ್ಗೆ ಮಾತಾಡ್ತಿದ್ದವರೆಲ್ಲ ಬಾಯಲ್ಲಿ ಬೆರಳಿಡ್ಕೋಬೇಕು. ಯಾವ ನ್ಯೂಸ್ ಚಾನಲ್ ಏಜೆಗೆ ಅವಮಾನ ಮಾಡ್ತಿದಾರೋ ಅವರೇ ಬಂದು ಏಜೆಗೆ ಕ್ಷಮೆ ಕೇಳಬೇಕು. ಹಾಗೆ ಮಾಡಿ ತಗೊಳ್ಳಿ. ಬೇಡ ಲೀಲಾ, ಇದನ್ನ ನೀವೇ ಇಟ್ಕೊಳ್ಳಿ. ಈ ಫೈಲ್ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದಕ್ಕೆ ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ತೀನಿ. ಅಲ್ಲ ಛಾಯಾ ಅವರೇ, ನಾನು ಮೊದಲೇ ಎಡವಟ್ಟು ಮಾಡಿ ಇದನ್ನ ಕಳ್ಕೊತೀನೋ ಅಥವಾ ಜೋಪಾನ ಮಾಡಿ ಇಟ್ಕೋತೀನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವೇ ಇಟ್ಕೊಳ್ಳಿ. ಬೇಡ ಲೀಲಾ, ಈ ಫೈಲು ನಿಮ್ಮ ಹತ್ರ ಇದ್ರೆ ಮಾತ್ರ ಸೇಫ್ ಆಗಿರೋದು. ಈ ಫೈಲಲ್ಲಿ ಏಜೆ ಇಡೀ ಲೈಫ್ ಇದೆ. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಹೇಳ್ತಾ ಇರೋದು, ಈ ಫೈಲ್ನ ನೀವೇ ಇಟ್ಕೊಳ್ಳಿ. ಹೌದು, ಅದೇನೇ ಆಗ್ಲಿ ನಾನು ಏಜೆ ವಿಷಯದಲ್ಲಿ ಎಡವಟ್ ಮಾಡಲ್ಲ. ಈ ಸತಿ ತುಂಬಾ ಅಲರ್ಟ್ ಆಗಿರ್ತೀನಿ. ನಾನು ಇದನ್ನ ಯಾರಿಗೂ ಗೊತ್ತಾಗದೆ ಜೋಪಾನ ಮಾಡಿ ಇಟ್ಟಿರ್ತೀನಿ. ನೀವು ಕೇಳಿದಾಗ ತೆಗೆದುಕೊಡ್ತೀನಿ. ಆಗ್ಲಿಲ್ಲ,
ಹೋಗಿ ಇದನ್ನ ಮೊದಲು ಹುಷಾರಾಗಿ ಎತ್ತಿಡಿ. ಈ ಫೈಲ್ನ ಎಜೆ ರೂಮಲ್ಲಿ ಇಡೋದೇ ಬೆಸ್ಟು. ಎಜೆ ರೂಮ್ಗೆ ಯಾರು ಬರಕ್ಕಾಗಲ್ಲ. ಎಲ್ಲಿಡ್ಲಿ? ಬೇಡ ಬೇಡ, ಇಲ್ಲಿಟ್ರೆ ಬೇರೆ ಫೈಲ್ ಜೊತೆ ಮಿಕ್ಸ್ ಆದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಿಂದ್ಗಡೆ ಇಡ್ತೀನಿ. ಇಲ್ಲಿಟ್ರೆ ಚಾಯ್ ಅವ್ರು ಕೇಳಿದಾಗ ಈಸಿಯಾಗಿ ಕೊಡ್ಬೋದು. ತೋಳಕ್ಕೆ ಹೆದ್ರಿ ಕುರಿನ ಮುಚ್ಚಿಟ್ಟಿದೀಯಾ? ಪಾಪ ನೀನು. ಕುರಿನ ಕಾಯೋದಿಕ್ಕೆ ತೋಳನೆ ಬಿಟ್ಟಿದೀಯ ಅನ್ನೋದು ಗೊತ್ತಿಲ್ಲ ನಿನಗೆ. ಸಾಕ್ಷಿನ ನೀನು ಎಲ್ಲಿಟ್ಟಿರ್ತೀಯೋ ಅಲ್ಲೇ ಇರುತ್ತೆ ಲೀಲಾ. ಅದನ್ನ ಬದಲು ಮಾಡೋವರೆಗೂ. ಫೋನ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಮೇಡಮ್. ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಏಜೆ ಹುಷಾರಾಗಿದ್ದಾರೆ ತಾನೆ? ಮೇಡಮ್ ನಿಮ್ಗೆ ಬರೀ ಅವ್ರದೇ ಚಿಂತೆ ಇತ್ತು, ಸ್ವಲ್ಪ ನಮ್ ಕಡೆ ನೋಡಿ ಮೇಡಮ್. ಏನಾಯ್ತು ಹೇಳಿ ವಿಶ್ವರೂಪ್. ಮೊದ್ಲೇ ನಾವೆಲ್ಲ ಟೆನ್ಷನ್ ಅಲ್ಲಿ ಇದೀವಿ, ನೀವು ಒಳ್ಳೆ. ಏನಾಯ್ತು ಹೇಳಿ ಮೇಡಮ್. ಈಗ ನೀವೇ ನನ್ ಜೀವ ಉಳಿಸ್ಬೇಕು ಮೇಡಮ್. ನಾನ್ ಡೈಲಿ ಬಾದಾಮಿ ತಿಂದು ಬೆಳೆದಿದ್ರು ನನ್ನ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿತ್ತು. ಆದ್ರೆ ಯಾವಾಗ ಬಾಸ್ ಜೊತೆ ಕೆಲ್ಸಕ್ಕೆ ಸೇರ್ಕೊಂಡು ಅವ್ರ ಹತ್ರ ಉಗಿಸ್ಕೊಂಡು ಭಯಕ್ಕೆ ನನ್ನ ನೆನಪಿನ ಶಕ್ತಿನೇ ಹೋಗ್ಬಿಟ್ಟಿದೆ ಮೇಡಮ್. ನೇರವಾಗಿ ಮ್ಯಾಟ್ರಿಗೆ ಬರ್ತೀರಾ ಇಲ್ಲ ಫೋನ್ ಕಟ್ ಮಾಡ್ಲಾ? ಮೇಡಮ್ ನೀವೀಗ ನಂಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಕಾಲೇ ಕಟ್ ಮಾಡ್ಬಿಡ್ತಾರೆ ಮೇಡಮ್. ಅದೇನಾಯ್ತಂದ್ರೆ ಮೇಡಮ್, ಮೊನ್ನೆ ಕೂಡ ಹೀಗೊಂದು ಫೈಲ್ ಮರ್ತು ಬಂದಿದ್ದೆ ಮೇಡಮ್. ಆವಾಗ ನಂಗೆ ಬಾಸ್ ಬಾಯಿಗೆ ಬಂದಂಗೆ ಬೈದಿದ್ರು ಮೇಡಮ್. ಅದೇ ಭಯದಲ್ಲಿ ಇವತ್ತೊಂದು ಇಂಪಾರ್ಟೆಂಟ್ ಫೈಲ್ ಮರ್ತು ಬಂದಿದ್ದೀನಿ ಮೇಡಮ್. ನಾನು ಮರ್ತು ಬಂದಿದ್ದೀನಂತ ಹೇಗೆ ಸರ್ಗೆ ಏನಾದ್ರು ಗೊತ್ತಾದ್ರೆ ನನ್ನ ಮನೆಯಿಂದ ಆಚೆರಾಗ್ಬಿಡ್ತಾರೆ ಮೇಡಮ್. ಅವಾಗ ನಾನು ಟೆಂಟ್ ಹಾಕೊಂಡು ಬದುಕಬೇಕಾಗತ್ತೆ ಮೇಡಮ್. ನೋಡಿ ಮೇಡಮ್, ಇವಾಗ ನಾನು ಅಸಿಸ್ಟೆಂಟ್ ಆಗಿರೋನು ಹಾಗೆ ಟೆಂಟ್ ಹಾಕೊಂಡು ಹೇಗ್ ಮೇಡಮ್ ಬದುಕಕ್ಕಾಗತ್ತೆ ನೀವೇ ಹೇಳಿ. ಅದಕ್ಕೋಸ್ಕರ ಸಣ್ಣ ಹೆಲ್ಪ್ ಮೇಡಮ್. ಏನು? ಬಾಸ್ ರೂಮ್ ಅಲ್ಲಿ ಒಂದು ಫೈಲ್ ಇದೆ, ಅದನ್ನ ತಗೊಳಕ್ಕೆ ನಾನ್ ಬಂದ್ರೆ ಡಬಲ್ ಕೆಲಸ ಮೇಡಮ್. ಟ್ರಾಫಿಕ್ ಬೇರೆ ಇದೆ. ಅದಕ್ಕೆ ನಮ್ಮ ಆಫೀಸ್ ಬಾಯ್ನ ಕಳ್ಸಿದ್ದೀನಿ, ಅವನ ಹತ್ರ ಕೊಟ್ಟು ಕಳಿಸ್ತೀರಾ? ಇಷ್ಟುದ್ದ ಭಾಷಣ ಬಿಗಿಯೋ ಬದಲು ಫೈಲ್ ಬೇಕು ಅಂತ ಹೇಳ್ತಾರೆ, ಕೊಟ್ಟು ಕಳಿಸ್ತಿರ್ಲಿಲ್ವಾ? ಆಯ್ತು, ಎಜೆ ರೂಮ್ ಅಲ್ಲಿ ತುಂಬಾ ಫೈಲ್ಸ್ ಇರುತ್ತೆ, ಅದ್ರಲ್ಲಿ ಯಾವ ಫೈಲ್ ಬೇಕು? ಎಲ್ಲಿದೆ ಅದು? ಅದು ಬಾಸ್ ರೂಮ್ ಅಲ್ಲಿ ಇರೋ ಟೇಬಲ್ ಮೇಲೆ ಇದೆ ಮೇಡಮ್. ಸರಿ ಆಯ್ತು, ನಾನು ಈಗಲೇ ಹೋಗಿ ಫೈಲ್ ಎತ್ತಿ ಇಟ್ಕೋತೀನಿ. ನಿಮ್ಮ ಆಫೀಸ್ ಹುಡುಗ ಬಂದ ತಕ್ಷಣ ಕೊಟ್ಟು ಕಳಿಸ್ತೀನಿ, ಆಯ್ತಾ? ಛಾಯಾ, ಇದಕ್ಕಿಂತ ಒಳ್ಳೆ ಟೈಮು ಇನ್ನೊಂದಿಲ್ಲ. ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನನ್ನ ಪ್ಲಾನು ಈಸಿಯಾಗಿ ವರ್ಕ್ ಆಗುತ್ತೆ. ಆದರೆ ಲೀಲಾ ಎಜೆ ರೂಮ್ಗೆ ಹೋಗೋದನ್ನ ಹೇಗಾದರೂ ಮಾಡಿ ತಡಿಬೇಕು.
ಥ್ಯಾಂಕ್ ಯು ಮೇಡಮ್. ವಿಶ್ವರೂಪ್, ಯಾರೋ ಬರ್ತಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನ ಬೇಗ ಕಳಿಸಿ. ನಾನು ಫೈಲ್ ಎತ್ತಿಟ್ಟಿರ್ತೀನಿ, ಆಯ್ತಾ? ಸರಿ ಮೇಡಮ್. ಮೇಡಮ್, ಅಕಸ್ಮಾತ್ ನಂಗೆ ಮದುವೆಯಾಗಿ ಹೆಣ್ಣು ಮಗು ಆದ್ರೆ ಆ ಹೆಣ್ಣು ಮಗುಗೆ ಲೀಲಾ ಅಂತ ನಿಮ್ಮ ಹೆಸರು ಇಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಬಾಯ್. ಲೀಲಾ, ಛಾಯ್ ಅವ್ರ ಏನಾಯ್ತು? ಲೀಲಾ ಅವರೇ, ಯಾಕೋ ತುಂಬಾ ತಲೆನೋವ್ತಾ ಇದೆ. ನಾನು ರೆಸ್ಟ್ ಮಾಡ್ತಿರ್ತೀನಿ. ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಕಾಫಿ ಮಾಡ್ಕೊಡ್ತೀರಾ? ನಾನು ಮಾಡ್ಕೊಡ್ತೀನಿ. ಲೀಲಾ ಕಾಫಿ ತಗೊಂಡು ಬರೋ ಅಷ್ಟರಲ್ಲಿ ನನ್ನ ಕೆಲಸನ ನಾನು ಮುಗಿಸ್ಕೋಬೇಕು. ಪಾಪ ವಿಶ್ವರೂಪು. ಏಜೆ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಗೌರವನೂ ಇಟ್ಕೊಂಡಿದ್ದಾರೆ. ಆದ್ರೆ ಅಷ್ಟೇ ಭಯ ಪಡ್ತಾರೆ. ಎಲ್ಲಿದೆ ಫೈಲು? ಇಲ್ಲೇ ಇದೆಯಲ್ಲ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಮೊದ್ಲೇ ವಿಶ್ವರೂಪಕ್ಕೆ ಜವಾಬ್ದಾರಿ ಕಮ್ಮಿ, ಇನ್ನು ಅವ್ರು ಕಳ್ಸಿರೋ ಮನುಷ್ಯ ಅಂದ್ರೆ ಜವಾಬ್ದಾರಿನೇ ಇರಲ್ಲ. ಮುಗೀತು ಕತೆ. ನಮಸ್ತೆ ಮೇಡಮ್, ಫೈಲ್ ತಗೊಂಡೋಗೋಣ ಅಂತ ಬಂದೆ. ಯಾವ ಫೈಲು? ನನ್ಗೆ ಯಾವ ಫೈಲು ಗೊತ್ತಿಲ್ಲ. ನಾನು ಯಾವ ಫೈಲು ಕೊಡಲ್ಲಪ್ಪ. ಏನಿದು? ಈ ಲೀಲಾ ಉಲ್ಟಾ ಹೊಡಿತಿದ್ದಾಳಲ್ಲ. ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ಆಗ್ತಿತ್ತು. ಇದ್ಕಿದ್ದಾಗೆ ಏನಾಯ್ತು ಇವಳಿಗೆ? ಎಷ್ಟೊತ್ತಂತ ಕಾಯೋದು? ಬೆಳಗ್ಗೆನೆ ಫೈಲ್ ತಗೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ ವಿಶ್ವರೂಪ್ಗೆ? ಅಲ್ಲ, ಲಾಸ್ಟ್ ಟೈಮ್ ಇದೇ ತರ ತಪ್ಪು ಮಾಡಿದ್ರಿ. ಆಗ ಏಜನೆ ಬಂದ್ಬಿಟ್ಟು ಫೈಲ್ ತಗೊಂಡು ಹೋಗಿದ್ದಾಯ್ತು. ಮತ್ತೆ ಅದೇ ತಪ್ಪನ್ನ ರಿಪೀಟ್ ಮಾಡ್ತಿದ್ದೀರಲ್ಲ. ಒಂದ್ಸತಿ ಏಜ್ ಹತ್ರ ಬಯಸ್ಕೋಬೇಕು, ಆಗ ನಿಮಗೆ ಬುದ್ಧಿ ಬರುತ್ತೆ. ಸಾರಿ ಮೇಡಮ್, ತಿಳ್ಕೊಳ್ತೀನಿ. ಇದೊಂದ್ಸರಿ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ಫೈಲ್ ಕೊಡಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್. ಲೀಲಾ, ಕೊನೆ ಟೈಮಲ್ಲಿ ಕೈಗೆ ಬಂತುತ್ತನ್ನ ಕಿತ್ಕೋಬೇಡ.
ಕೊಟ್ಬಿಡು ಲೀಲಾ. ಸರಿ ಸರಿ ಆಯ್ತು, ಏನೋ ಪಾಪ ಅಂತ ಕೊಡ್ತಾ ಇದ್ದೀನಿ. ಇದ್ರಲ್ಲಿ ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆಯೋ ಏನೋ, ಜೋಪಾನ್ವಾಗಿ ತಗೊಂಡು ಹೋಗಿ ಆಯ್ತಾ? ಹಾಂ ಮೇಡಮ್. ತಗೊಳ್ಳಿ. ಎಂತ ಮನುಷ್ಯ ಏನೋ, ಒಂದು ಥ್ಯಾಂಕ್ಸ್ ಸಹ ಹೇಳಿಲ್ವಲ್ಲ. ಹಲೋ. ಫೈಲ್ ಸಿಕ್ತಲ್ವಾ? ಹಾಂ ಮೇಡಮ್, ಸಿಕ್ತು. ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ಸೇಫ್ ಆಗಿ ತಲುಪಿಸ್ಬಿಡು. ಓಕೆ ಮೇಡಮ್, ಓಕೆ ತಲುಪ್ತೀನಿ ಮೇಡಮ್. ಓಕೆ. ಎಲ್ಲೂ ಸಿಕ್ಕಾಕೋಬೇಡ. ಓಕೆ ಮೇಡಮ್. ಏಜೆ, ಇನ್ ಮುಂದೆ ದೇವ್ರು ಬಂದ್ರು ನಿನ್ನ ಕಾಪಾಡೋಕ್ಕಾಗಲ್ಲ.